ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತು ನಾನು ಸಿರ್ಸಿಗೆ ಬಂದಿದ್ದೀನಿ. ಅಮ್ಮನಿಗೆ ಸ್ವಲ್ಪ ಕಾಲು ನೋವಿತ್ತು ಅಂತ ನೋಡ್ಕೊಂಡು ಹೋಗೋಣ ಅಂತ ಸಿರ್ಸಿಗೆ ಬಂದ ನನಗೆ ಇಲ್ಲಿ ಸಿರ್ಸಿ ಮಾರ್ಕೆಟಲ್ಲಿ ಕಂಡಿದ್ದು ಇಲ್ಲಿನ ಲೋಕಲ್ ವೆರೈಟಿ ವೆಜಿಟೇಬಲ್ಸ್, ಕೆಸುವಿನ ಸೊಪ್ಪು, ಬಸ್ಲೆ ಸೊಪ್ಪು, ಉಪ್ಪಲ್ಲಿ ನೆನೆಸಿರುವಂತಹ ಹಲಸಿನ ತೊಳೆ ಅಷ್ಟೇ ಅಲ್ಲದೆ ಫಿಶ್ ಕೂಡ ಹೌದು. ಸಿರ್ಸಿ ಕರಾವಳಿ ಭಾಗಕ್ಕೆ ಅಂಟಿಕೊಂಡಿರುವಂತಹ ಮಲೆನಾಡು ಪ್ರದೇಶ ಆಗಿದ್ದರಿಂದ ಇಲ್ಲಿನ ಜನರ ಮೇಜರ್ ಫುಡ್ ಫಿಶ್ ಕೂಡ ಹೌದು. ಸೊ ಇಲ್ಲಿ ಸಾಕಷ್ಟು ವೆರೈಟಿಯ ಫಿಶ್ ಇವತ್ತು ನಮ್ಮ ನೀಲೇಕಣಿ ಮಾರ್ಕೆಟಲ್ಲಿತ್ತು. ನಾನು ಬಾಂಗ್ಡೆ ಅದು ಕೂಡ ಕಡಿಮೆನೇ ತಿನ್ನೋದು, ಬಟ್ ಬಾಂಗ್ಡೆ ಮೀನು ತಂದು ಫ್ರೈ ಮಾಡೋಣ ಅಂತ ಯೋಚನೆ ಮಾಡಿದೆ. ಎಷ್ಟೊಂದು ವೆರೈಟಿಯ ಮೀನು ಬಂದಿದೆ ನೋಡಿ. ಮೀನು ಸ್ವಲ್ಪ ಕಾಸ್ಟ್ಲಿ ಈ ಸೀಸನ್ನಲ್ಲಿ. ಮೀನು, ಫ್ರಾನ್ಸು, ಹಾಗೆ ಬಳಚು, ಇದನ್ನು ಕಲ್ಗದ ಮಾಂಸ ಅಂತ ಹೇಳ್ತಾರೆ. ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಇದು ಕೂಡ ಒಂದು ಟೇಸ್ಟಿ ಸೀ ಫುಡ್ ಅಂತ ಹೇಳ್ಬಹುದು. ಇದು ನಮ್ಮ ಸಿರ್ಸಿ ನೀಲೇಕಣಿ ಫಿಶ್ ಮಾರ್ಕೆಟ್. ಸಾಕಷ್ಟು ವೆರೈಟಿ ಇದೆ, ಒಂದ್ಸರಿ ನೋಡ್ಕೊಂಬರೋಣ ಬನ್ನಿ. ನಮ್ಮ ಸಿರ್ಸಿಯಲ್ಲಿ ಇದನ್ನ ನೀಲಿಗಲ್ಲು ಅಂತೀವಿ. ನಿಮ್ಮೂರಲ್ಲಿ ಇದಕ್ಕೆ ಏನಂತಾರೆ? ಈ ರೀತಿಯ ತುಂಬಾ ವೆರೈಟಿ ಸೀ ಫುಡ್ಗಳು ಈ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇಲ್ಲಿ ಮೀನ್ ಮಾರ್ಕೆಟ್ಗೆ ಕುಮಟಾದಿಂದ ಸಾಕಷ್ಟು ಜನ ಮೀನು ಮಾರುವ ಹೆಂಗಸರು ಬಂದು ವ್ಯಾಪಾರ ಮಾಡ್ತಾರೆ. ಇಲ್ಲಿ ಹೆಂಗಸರು ವ್ಯಾಪಾರ ಮಾಡೋದು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಬಾರ್ಗೇನಿಂಗ್ ಮಾಡೋದು ಕೂಡ ಕಷ್ಟ. ಬೇಕಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಇಲ್ಲ ಎನ್ನುವಂತಹ ಆಟಿಟ್ಯೂಡ್ ಇವರದ್ದು. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳಿದೆ. ಈ ಆಂಟಿ ನಮ್ಮ ವಿಡಿಯೋಗೆ ಚೆನ್ನಾಗಿ ಫೋಸ್ ಕೊಟ್ರು. ಹಿಂದ್ಯಾರೋ ನಮ್ಮನ್ನ ಬೈಕೊಳ್ತಾ ಇದ್ರು. ಫಿಶ್ಶು, ಫ್ರಾನ್ಸು ಎಲ್ಲ ಸಿಗುತ್ತೆ ಈ ಮಾರ್ಕೆಟ್ನಲ್ಲಿ. ನೀವು ಸಿರ್ಸಿಗೆ ಬಂದರೆ ನಿಮಗೂ ಫಿಶ್ ಇಷ್ಟ, ಸೀ ಫುಡ್ ಇಷ್ಟ ಅಂದರೆ ಇಲ್ಲಿಗೆ ನೀವು ವಿಸಿಟ್ ಮಾಡಬಹುದು. ಸೊ ನಾನು ಸೀ ಫುಡ್ ಕುಕ್ ಮಾಡ್ತೀನಿ, ತಿನ್ನೋದು ಕಡಿಮೆ. ಆದರೂ ಇವತ್ತೊಂದಿಷ್ಟು ಬಾಂಗ್ಡಾ ಮೀನುಗಳಿಂದ ತಂದು ಫ್ರೈ ಮಾಡುವಂತಹ ಪ್ಲ್ಯಾನ್ ಇದೆ. ಇಲ್ಲಿ ನೋಡಿ, ಟಬ್ನಲ್ಲಿ ಜೀವಂತ ಏಡಿಗಳನ್ನು ಇಟ್ಟಿದ್ದಾರೆ. ಸೊ ನಾವು ತಂದ ಮೀನನ್ನು ಬೆಂಕಿಯಲ್ಲಿ ಕೆಂಡದ ಮೇಲೆ ಫ್ರೈ ಮಾಡಿಕೊಂಡು ತಿನ್ನೋ ಮಜಾನೇ ಬೇರೆ. ಬನ್ನಿ, ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೂಪರ್ ಅಮ್ಮ, ಹೆಚ್ಚು ಡ್ರೈ ಆಗಬೇಕು, ಬಟ್ ಸೂಪರ್ ಸೂಪರ್. ಮಸ್ತ್ ಬಾಂಗ್ಡಾ ಫ್ರೈ. ಕ್ಯಾಮ್ರಾಮನ್ ಒಂಚೂರು ಬಾಯ್ ಕಣ. ಫ್ರೆಶ್ ಬಾಂಗ್ಡಾ ಮೀನ್ ಫ್ರೈ, ಆಸಮ್.